ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಇಂದಿನ ದಿನ ನಾವು ನಿರ್ಜಲ ಏಕಾದಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಜೂನ್ 7ನೇ ತಾರೀಕು ನಿರ್ಜಲ ಏಕಾದಶಿ ಬರ್ತಾ ಇದೆ. ಅದರ ಮಹತ್ವಗಳೇನು, ನಾವು ಯಾವ ಥರ ಏಕಾದಶಿಯನ್ನು ಪಾಲನೆ ಮಾಡಬೇಕು ಅನ್ನೋದನ್ನು ಇವತ್ತು ನಾವು ನೋಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಏಕಾದಶಿಗೆ ಹಲವು ಹೆಸರುಗಳಿವೆ. ಪಾಂಡವ ಏಕಾದಶಿ ಅಂತ ಕರೀತಾರೆ, ಅಥವಾ ಭೀಮನ ಏಕಾದಶಿ ಅಂತ ಕೂಡ ಹೇಳ್ತಾರೆ, ಅಥವಾ ನಿರ್ಜಲ ಏಕಾದಶಿ ಅಂತಲೂ ಹೇಳ್ತಾರೆ. ಇದರ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಇದು ಭೀಮನಿಗೆ ಸಂಬಂಧಪಟ್ಟಂತಹ ಒಂದು ಏಕಾದಶಿಯಾಗಿದೆ. ಭೀಮಸೇನ ಮಹಾರಾಜನು ನಿಮಗೆಲ್ಲ ಗೊತ್ತಿರುವ ಹಾಗೆ ಪಾಂಡವರಲ್ಲಿ ಅತ್ಯಂತ ಶಕ್ತಿಶಾಲಿಯಾದಂತಹ ಒಬ್ಬ ರಾಜ ಅವನು. ಆದರೆ ಅವನಿಗೆ ತುಂಬ ಹಸಿವು ಜಾಸ್ತಿ ಇರುತ್ತದೆ. ಯಾಕೆ ಅಂತ ಹೇಳಿದ್ರೆ, ಅವನು ವಾಯುವಿನ ಒಂದು ಮಗನಾಗಿದ್ದರಿಂದ ಅವನಿಗೆ ಹಸಿವನ್ನು ತಡೆದುಕೊಳ್ಳುವಂತಹ ಶಕ್ತಿ ಇರೋದಿಲ್ಲ. ವಿವಿಧ ರೀತಿಯ ವಾಯುಗಳು ಇರುತ್ತವೆ. ದಾವಾಗ್ನಿ ಅಂತ ಹೇಳ್ತಾರೆ, ಅಥವಾ ವಡವಾಗ್ನಿ ಅಂತ ಹೇಳ್ತಾರೆ, ಹಾಗೂ ಜಠರಾಗ್ನಿ ಅಂತ ಹೇಳ್ತಾರೆ. ಮೊದಲನೆಯದು ಕಟ್ಟಿಗೆಯಲ್ಲಿ ಇರುವಂಥದ್ದು, ಇನ್ನೊಂದು ಶೀತ ಹಾಗೂ ಉಷ್ಣದಂತಹ ಒಂದು ಎರಡು ನದಿಗಳು ಸೇರಿದಾಗ ಅಥವಾ ಸಮುದ್ರದಲ್ಲಿ ಉತ್ಪಾದಂಥ ಒಂದು ಒಂದು ಫೋಮ್ ಹೊಗೆ ಏನು ಬರುತ್ತೆ, ಅದರಿಂದ ಅದು ಬರ್ತಾ ಇರುವಂಥ ಒಂದು ಅಗ್ನಿ, ಅದನ್ನ ಉತ್ಪತ್ತಿ ಮಾಡುವಂಥ ಒಂದು ಅಗ್ನಿ. ಇನ್ನೊಂದು ಜಠರಾಗ್ನಿ. ಜಠರಾಗ್ನಿ ಅಂತ ಹೇಳಿದ್ರೆ, ಅದು ನಮ್ಮ ದೇಹದಲ್ಲಿ, ನಮ್ಮ ಉದರದಲ್ಲಿ ಇರುವಂತಹ ಒಂದು ಅಗ್ನಿ. ಆಹಾರ ಪದಾರ್ಥಗಳನ್ನು ಒಂದು ಜೀರ್ಣ ಮಾಡುವುದಕ್ಕೆ ಬೇಕಾಗಿರುವಂತಹ ಒಂದು ಅಗ್ನಿ ಅದು. ಅದಕ್ಕೆ ವೃಕ ಅಂತ ಕೂಡ ಕರೀತಾರೆ, ವೃಕ ಅಗ್ನಿ ಅಂತ ಕೂಡ ಹೇಳ್ತಾರೆ. ಭೀಮಸೇನಿಗೆ ಈ ಜಠರಾಗ್ನಿ ಏನಿರುತ್ತೆ, ಅದು ತುಂಬ 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 ಜಾಸ್ತಿ ಇರುತ್ತದೆ. ಏನಂದರೆ, ಅವನು ಆಹಾರ ಪದಾರ್ಥವನ್ನು ತಿಂದ ತಕ್ಷಣ ಅದು ಜೀರ್ಣ ಆಗ್ತಾ ಇರುತ್ತೆ. ಅವನು ಆಹಾರ ಪದಾರ್ಥವನ್ನು ತಿಂದಿಲ್ಲ ಅಂತ ಹೇಳಿದ್ರೆ ಅವನಿಗೆ ಜಠರಾಗ್ನಿ ತುಂಬ ವೇದನೆಯನ್ನು ಕೊಡ್ತಾ ಇರುತ್ತೆ. ಅವನಿಗೆ ಬಹಳಷ್ಟು ಕಷ್ಟ ಆಗ್ತಾ ಇರುತ್ತೆ, ಉಪವಾಸ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಹಾಗಾಗಿ ಅವನಿಗೆ ವೃಕೋದರ ಅಂತ ಕೂಡ ಇನ್ನೊಂದು ಹೆಸರಿದೆ. ಈ ವೃಕೋದರ ಭೀಮಸೇನ ವ್ಯಾಸದೇವರನ್ನು ಕೇಳ್ತಾನೆ, ಓ ವ್ಯಾಸದೇವರೇ, ನನಗೆ ಎಲ್ಲರಂತೆ ಏಕಾದಶಿಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ನೋಡ್ತಾ ಇರೋ ಹಾಗೆ ನನ್ನ ಅಣ್ಣ ತಮ್ಮಂದಿರು ಎಲ್ಲರೂ, ಬಂಧು ಮಿತ್ರರು ಎಲ್ಲರೂ ಏಕಾದಶಿಯನ್ನು ಮಾಡ್ತಾ ಇದ್ದಾರೆ, ಎಲ್ಲ ಉಪವಾಸವನ್ನು ಮಾಡ್ತಾರೆ. ನನಗೆ 24 ಏಕಾದಶಿಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ನನಗೆ ಹಸಿವನ್ನು ತಡೆದುಕೊಳ್ಳುವ ಶಕ್ತಿ ಇಲ್ಲ. ಆದರೆ ನನಗೆ ತಿಳಿದೆ, ಏಕಾದಶಿ ಮಾಡದೇ ಇದ್ದರೆ ನಮಗೆ ಸ್ವರ್ಗವಾಸ ಪ್ರಾಪ್ತಿಯಾಗೋದಾಗಲಿ, ವೈಕುಂಠವಾಸ ಪ್ರಾಪ್ತಿಯಾಗೋದಾಗಲಿ, ಅಥವಾ ನರಕವನ್ನು ತಪ್ಪಿಸಿಕೊಳ್ಳೋದಾಗಲಿ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾನು ಏನು ಮಾಡಬೇಕು ಅಂತ ಕೇಳಿದಾಗ ವ್ಯಾಸದೇವರು ಹೇಳ್ತಾರೆ, ಇಲ್ಲ, ನೀನು ಎಲ್ಲ ಏಕಾದಶಿಯನ್ನು ಮಾಡಲೇಬೇಕು, 24 ಏಕಾದಶಿಗಳನ್ನು ಮಾಡಲೇಬೇಕು, ಬೇರೆ ವಿಧಿ ಇಲ್ಲ ಅಂತ ಹೇಳ್ತಾರೆ. ಆದರೆ ಭೀಮಸೇನ ತನ್ನ ಕಷ್ಟಗಳನ್ನು ಹೇಳಿಕೊಂಡು ಪರಿಪರಿಯಾಗಿ ಬೇಡ್ಕೊಳ್ತಾನೆ, ಹೇಗಾದರೂ ಒಂದು ದಾರಿಯನ್ನು ತೋರಿಸಿ ಅಂತ ಹೇಳಿದಾಗ ವ್ಯಾಸದೇವರು ಹೇಳ್ತಾರೆ, ಆಯಿತು, ಈ ಜ್ಯೇಷ್ಠ ಶುಕ್ಲ ಪಕ್ಷದಲ್ಲಿ ಹುಣ್ಣಿಮೆಯ ಹತ್ತಿರದಲ್ಲಿ ಬರುತ್ತಿರುವಂಥ ಏಕಾದಶಿಯನ್ನು ನೀನು ಕಟ್ಟುನಿಟ್ಟಾಗಿ ನೀರನ್ನೂ ಸಹ ಕುಡಿಯದೆ ಮಾಡಬೇಕು. ಈ ಏಕಾದಶಿಯನ್ನು ನೀನು ಆಚಮನಕ್ಕೋಸ್ಕರ ಮಾತ್ರವಾಗಿ ನೀರು ಕುಡಿಬಹುದು, ತೀರ್ಥವನ್ನು ತೆಗೆದುಕೊಳ್ಳಬಹುದು. ಬೇಕಾದರೆ ಬೇರೆ ಯಾವುದೇ ಕಾರಣಕ್ಕಾಗಿ ನೀರನ್ನು ಕೂಡ ಕುಡಿಯುವ ಹಾಗಿಲ್ಲ, ಯಾವ ಒಂದು ಫಲಾಹಾರವನ್ನು ಮಾಡುವ ಹಾಗಿಲ್ಲ. ಈ ಥರದಲ್ಲಿ ನೀವು ಒಂದು ಏಕಾದಶಿಯನ್ನು ಮಾಡಿ ಮರುದಿನ ಬ್ರಾಹ್ಮಣರಿಗೆ ನೀರಿನ ಒಂದು ಸೇವನೆಯನ್ನು ನೀಡಿ, ಬ್ರಾಹ್ಮಣರಿಗೆ ಅವರಿಗೆ ತಕ್ಕಂತಹ ಒಂದು ದಕ್ಷಿಣೆಗಳನ್ನು ನೀಡಿ, ಅವರ ಉಪಚಾರವನ್ನು ಮಾಡಿ, ಭಗವಂತನ ಪೂಜೆಯನ್ನು ಮಾಡಿ ಏಕಾದಶಿಯನ್ನು ನೀನು ಮುಗಿಸಿದರೆ ನಿನಗೆ ಎಲ್ಲ ಏಕಾದಶಿಗಳ ಫಲಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ತಾರೆ. ಭೀಮಸೇನ ಹೇಳಿದ ಹಾಗೆ, ವ್ಯಾಸದೇವರ ಹೇಳಿದ ಹಾಗೆ ತುಂಬ ಕಟ್ಟುನಿಟ್ಟಾಗಿ ಏಕಾದಶಿಯನ್ನು ಮಾಡ್ತಾನೆ. ಒಂದು
ಎಷ್ಟು ನೀರನ್ನು ಆಚಮನವನ್ನು ತೆಗೆದುಕೊಳ್ಳಬಹುದಪ್ಪ ತೀರ್ಥವನ್ನು ಅಂತ ಹೇಳಿದ್ರೆ, ಒಂದು ಬಂಗಾರದ ಹುಂಡು ಬಿದ್ದಾಗ ಅದೆಷ್ಟು ಬಂಗಾರ, ಒಂದು ಚಿಕ್ಕ ಹುಂಡಿನ ಬಂಗಾರ ಸಾಕಾಗುತ್ತೆ ಒಂದು ಹುಂಡು ಹಾಕೋದಕ್ಕೆ. ಅಷ್ಟು ಮಾತ್ರ ನೀರನ್ನು ಸೇವನೆ ಮಾಡಬಹುದು. ಅಷ್ಟೇ ಸೇವನೆ ಮಾಡಿಕೊಂಡು ಅವನು ಏಕಾದಶಿಯನ್ನು ಮಾಡ್ತಾನೆ, ಭಕ್ತಿಯಿಂದ ಆಚರಿಸ್ತಾನೆ. ಕೊನೆಗೆ ಅವನಿಗೆ ಇದನ್ನು ಹಸುವಿನ ತಡೆದುಕೊಳ್ಳುವ ಶಕ್ತಿ ಇಲ್ಲದೆ ನದಿಯಲ್ಲಿ ಹೋಗಿ ಕೂತು ಬಿಟ್ಟಿರುತ್ತಾನೆ ನೀರಿನಲ್ಲಿ ಅಂತ ಹೇಳಿ. ನೀರಲ್ಲಿ ಕೂತ್ಕೊಂಡ್ರೆ ಇದು ಜುಲೈನಲ್ಲಿ ಬರ್ತಾ ಇರುವಂಥ ಒಂದು ಏಕಾದಶಿ, ಬೇಸಿಗೆಗಾಲ ಆಗಿರುತ್ತದೆ ಬಹಳಷ್ಟು ಕಡೆಯಲ್ಲಿ. ಸೊ ಹಾಗಾಗಿ ಆ ಶಕೆಯನ್ನು ದೇಹ ಕೂಡ ಒಂದು ಶಾಖವನ್ನು ಉತ್ಪತ್ತಿ ಮಾಡುತ್ತದೆ. ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಅವನು ತನ್ನ ದಾಹವನ್ನು ನೀಗಿಸಿಕೊಳ್ಳುವುದಕ್ಕೆ ನೀರಿನಲ್ಲಿ ಕೂತು, ಆದರೂ ಸಹ ಏನನ್ನು ಕುಡಿಯದೆ ಏಕಾದಶಿಯನ್ನು ಮುಗಿಸ್ತಾನೆ. ಬೇರೆಯವರು ಕೂಡ ಇವನನ್ನು ನೋಡಿಕೊಂಡು ಎಲ್ಲರೂ ಒಂದು ನಿರ್ಜಲ ಏಕಾದಶಿಯನ್ನು ಮಾಡ್ತಾರೆ. ಈ ಏಕಾದಶಿಯಿಂದ ಎಲ್ಲ 24 ಏಕಾದಶಿಗಳ ಒಂದು ನಮಗೆ ಫಲ ಸಿಗುತ್ತದೆ. ಹಾಗಾಗಿ ನಾವು ಏಕಾದಶಿಯನ್ನು ಅತೀ ಅಚ್ಚುಕಟ್ಟಾಗಿ ಮಾಡಲೇಬೇಕಾಗಿದೆ. ನೀರನ್ನು ಸಹ ಕುಡಿಯದೆ ಮಾಡುವ ಏಕಾದಶಿಗೆ ನಿರ್ಜಲ ಅಂತ ಹೇಳ್ತಾರೆ. ನಿರ್ಜಲ ಅಂತ ಹೇಳಿದ್ರೆ ಜಲವನ್ನು ಕೂಡ ಸೇವನೆ ಮಾಡಬಾರದು. ಹಾಗಾದರೆ ನಾವು ಹೇಗೆ ನಮ್ಮ ದೇಹವನ್ನು ತಂಪಾಗಿಟ್ಕೊಳ್ಳೋದಪ್ಪ? ಬೇಸಿಗೆ ಕಾಲ ಇರುತ್ತದೆ, ಕೆಲವೊಬ್ಬರಿಗೆ ಸಾಧ್ಯ ಆಗ್ತಾ ಇರೋದಿಲ್ಲ. ಹಾಗಾಗಿ ನಾವು ಕೆಲವೊಂದಿಷ್ಟು ಅಡ್ಜಸ್ಟ್ಮೆಂಟ್ಗಳು ಅಂತ ಹೇಳ್ತಾರಲ್ವ, ಅದನ್ನು ಮಾಡಿಕೊಳ್ಬಹುದು. ಬೆಳಿಗ್ಗೆ 4 ಗಂಟೆಯ ಮೇಲೆ ಏಕಾದಶಿ ಶುರುವಾಗುತ್ತೆ. ಹಾಗಾಗಿ ನಾವು ಎದ್ದ ತಕ್ಷಣ ಬೆಳಿಗ್ಗೆ ಬೇಗ ಇದ್ದರೆ 3 ಗಂಟೆ ಹಾಗೆ ಎದ್ದು ಬಿಟ್ಟರೆ ಆಗ ಸ್ವಲ್ಪ ನೀರನ್ನಾಗಿರಬಹುದು ಅಥವಾ ORS ಆಗಿರಬಹುದು, ಈ ಥರ ನಮ್ಮ ದೇಹದ ನೀರಿನ ಒಂದು ಬೇಡಿಕೆಯನ್ನು ಕಡಿಮೆ ಮಾಡುವಂತಹ ಒಂದು ಪಾನೀಯವನ್ನು ನಾವು ಕುಡಿಯಬಹುದು. ಹಿಂದಿನ ದಿನ ರಾತ್ರಿ, ಅಂದರೆ ಏಕಾದಶಿಯ ಹಿಂದಿನ ದಿನ ನಾವು ರಾತ್ರಿ ತುಂಬ ಎಣ್ಣೆಯ ಪದಾರ್ಥಗಳನ್ನು ತಿನ್ನೋದಾಗಲಿ ಅಥವಾ ತುಂಬ ಹೆಚ್ಚಿನ ಊಟವನ್ನು ಮಾಡೋದಾಗಲಿ ಮಾಡಿದ್ರೆ ಮರುದಿನ ಅದನ್ನು ಜೀರ್ಣ ಮಾಡಿಕೊಳ್ಳೋದಕ್ಕೆ ನೀರು ಜಾಸ್ತಿ ಬೇಕಾಗುತ್ತೆ ದೇಹಕ್ಕೆ. ಹಾಗಾಗಿ ಹಿಂದಿನ ದಿನ ರಾತ್ರಿ ಮಿತವಾಗಿ ಊಟ ಮಾಡೋದರಿಂದ ನಮಗೆ ಮರುದಿನ ನೀರಿನ ಒಂದು ದಾಹ ಕಡಿಮೆ ಇರುತ್ತದೆ. ಪಾಂಡವರ ಥರ, ಭೀಮನ ಥರ ನಾವು ಕೂಡ ಯಾವುದಾದರೂ ನದಿಯಲ್ಲಿ ಹೋಗುವುದು, ನದಿಯ ತಟದಲ್ಲಿ ನಾವು ಜಪತಪವನ್ನು ಮಾಡುವುದಾಗಲಿ ಅಥವಾ ನೀರಿನಲ್ಲಿ ಸ್ನಾನವನ್ನು ಮಾಡುವುದಾಗಲಿ, ಅದನ್ನು ಮಾಡುವುದರಿಂದ ನಮಗೆ ಆಧ್ಯಾತ್ಮಿಕ ಶಕ್ತಿಯೂ ಸಿಗುತ್ತದೆ, ದೈಹಿಕವಾಗಿ ಕೂಡ ನಮಗೆ ಒಂದು ನೀರಿನ ಒಂದು ಬೇಡಿಕೆ ಕಡಿಮೆ ಆಗುತ್ತದೆ. ಹೀಗೆ ನಾವು ಈ ಏಕಾದಶಿಯನ್ನು ನಾವು ಮಾಡಬಹುದು. ಕೆಲವೊಂದು ಸಲ ನಮಗೆ ಆಗುವುದೇ ಇಲ್ಲಪ್ಪ, ಕೆಲವೊಬ್ಬರಿಗೆ ನಾನಾ ರೀತಿಯ ತೊಂದರೆಗಳಿರ್ತವೆ, ಮಾತ್ರೆ ತಗೊಳ್ಕೊಳ್ಳೋದಾಗಿರೋದು, ಅಥವಾ ದೇಹ ನನಗೆ ಸಪೋರ್ಟ್ ಮಾಡೋದಿಲ್ಲಪ್ಪ, ನನಗೇನಾದರೂ ಬೇಕೇ ಬೇಕು, ನಾನು ಏಕಾದಶಿಯನ್ನು ನಿರ್ಜಲವಾಗಿ ಮಾಡುವುದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥವರು ನೀರನ್ನು ಕುಡಿದು ಈ ಏಕಾದಶಿಯನ್ನು ಮಾಡಬಹುದು. ಅಂದರೆ ಆಗುವುದೇ ಇಲ್ಲ ಅನ್ನುವಂಥ ಒಂದು ಕಾರಣದಲ್ಲಿ ನೀರಿನ ಜೊತೆಗೆ ಏಕಾದಶಿಯನ್ನು ಮಾಡಬಹುದು. ನೀರು ಕೂಡ ಸಾಕಾಗುವುದಿಲ್ಲಪ್ಪ, ನನಗೆ ಏನಾದರೂ ಬೇಕೇ ಬೇಕು ಅಂತ ಹೇಳಿದ್ರೆ ಫಲಾಹಾರವನ್ನು ಮಾಡಬಹುದು. ಹಣ್ಣುಗಳನ್ನು ತಿನ್ನುವುದರ ಜೊತೆಗೆ ನಾವು ಏಕಾದಶಿಯನ್ನು ಮಾಡಬಹುದು. ಇದು ದೈಹಿಕ ದಂಡನೆ, ಕೇವಲ ದಂಡನೆಯಾಗಿ ಮಾತ್ರ ಉಳಿದುಕೊಳ್ಳಬಾರದು. ನಾನು ಏಕಾದಶಿ ಮಾಡ್ತಾ ಇದ್ದೇನೆ, ನಾನು ಏನೂ ಕುಡಿಯೋದಿಲ್ಲ, ನಿದ್ರೆ ಮಾಡಿಬಿಡ್ತೇನೆ, ಹೇಗಾದರೂ ಟೈಮ್ ಪಾಸ್ ಮಾಡಿಬಿಡ್ತೇನೆ, ಈ ಥರದನ್ನು ನಾವು ಏಕಾದಶಿಯನ್ನು ಮುಗಿಸಬಾರದು. ನಾವು ಸಾಧ್ಯನೇ ಆಗದೇ ಇರೋ ಪಕ್ಷದಲ್ಲಿ ಏನಾದರೂ ಸ್ವಲ್ಪ ಮಾತ್ರದಲ್ಲಿ ತೆಗೆದುಕೊಂಡು, ಉಪವಾಸ ಅಂತ ಹೇಳಿದ್ರೆ ದೇವರ ಸನಿಹದಲ್ಲಿ ವಾಸ, ಒಂದು ನಮ್ಮ ದೇಹಕ್ಕೆ ಆಹಾರ ಅವಶ್ಯಕತೆಗಳನ್ನು ಕಡಿಮೆ ಮಾಡಿ ನಾವು ದೇವರ ಧ್ಯಾನ ಮಾಡುವುದು ಈ ಏಕಾದಶಿಯ ಒಂದು ಉದ್ದೇಶ ಆಗಿದೆ. ಕೇವಲ ನಾವು ದೇಹವನ್ನು ದಂಡನೆ ಮಾಡಿಕೊಂಡು ನಿದ್ರೆ ಮಾಡಿಬಿಡುವುದಾಗಲಿ ಅಥವಾ ಒಂದು ಚಲನಚಿತ್ರಗಳನ್ನು ನೋಡಿಕೊಂಡು ಆಗಲಿ ಅಥವಾ ಇನ್ನೇನೋ ಒಂದು ಮಾಡಿಕೊಂಡು ಹೇಗೋ ನಾನು ಟೈಮ್ ಪಾಸ್ ಮಾಡಿಬಿಡ್ತೇನೆ, ಅದು ಏಕಾದಶಿಯ ಉದ್ದೇಶ ಅಲ್ಲ. ಭಗವಂತನ ಭಕ್ತಿ ಮಾಡುವುದು, ಆ ಒಂದು ಭಕ್ತಿಯ ಪರಾಕಾಷ್ಠೆಯನ್ನು ಪಡೆಯುವುದು ಏಕಾದಶಿಯ ಉದ್ದೇಶ ಆಗಿರುತ್ತದೆ. ಹಾಗಾಗಿ ನಾವು ಈ ತರಹದಲ್ಲಿ ಏಕಾದಶಿಯನ್ನು ಮಾಡಬೇಕಾಗುತ್ತೆ. ಆದಷ್ಟು ನಿರ್ಜಲ ಏಕಾದಶಿಗೆ ಪ್ರಯತ್ನ ಮಾಡಬೇಕು. ಆಗದೇ ಇದ್ದವರು ಸ್ವಲ್ಪ ನೀರನ್ನು ಕುಡಿಯುವುದಾಗಲಿ ಅಥವಾ ಯಾವುದಾದ್ರೂ ಪಾನೀಯವನ್ನು ಕುಡಿಯುವುದಾಗಲಿ ಅಥವಾ
ಸ್ವಲ್ಪ ಫಲಾಹಾರವನ್ನು ಮಾಡುವುದರಿಂದಾಗಲಿ ಏಕಾದಶಿಯನ್ನು ಮಾಡಿ ದೇವರ ಭಕ್ತಿಯನ್ನು ಮಾಡಬಹುದು. ಈ ಏಕಾದಶಿಯನ್ನು ಯಾರು ಮಾಡ್ತಾರೋ ಅವರಿಗೆ ಎಲ್ಲ ಏಕಾದಶಿಗಳನ್ನು ಮಾಡಿದ ಪುಣ್ಯ ಫಲ ದೊರೆಯುತ್ತದೆ. ಹಾಗಂತ ನಾವು ಯಾವುದೇ ಏಕಾದಶಿಯನ್ನು ಮಾಡುವ ತೊಂದರೆ ಇಲ್ಲ, ಮಾಡಬೇಕು ಅಂತಿಲ್ಲ, ಇದೊಂದು ಮಾಡಿಬಿಡೋಣಪ್ಪ, ಆ ಥರ ಕೂಡ ಅಲ್ಲ. ಅಪ್ಪಿತಪ್ಪಿ ಗೊತ್ತಾಗದೆ ನಾವು ಯಾವುದಾದ್ರೂ ಏಕಾದಶಿಯನ್ನು ತಪ್ಪಿಸಿಕೊಂಡಿದ್ದರೆ ಅಥವಾ ಏನಾದರೂ ದೋಷಗಳಿದ್ದರೆ ಈ ಏಕಾದಶಿಯನ್ನು ಮಾಡುವುದರಿಂದ ಆ ದೋಷಕ್ಕೆ ಪರಿಹಾರ ಸಿಗುತ್ತದೆ. ಹಾಗೂ ನಮಗೆ ಎಲ್ಲ ಏಕಾದಶಿಗಳನ್ನು ಮಾಡಿದ ಪುಣ್ಯ ಹಾಗೂ ನಾನಾ ರೀತಿಯ ಒಂದು ದಾನವನ್ನು ಧರ್ಮವನ್ನು ಮಾಡಿದಂತಹ ಪುಣ್ಯ ನಮಗೆ ದೊರೆಯುತ್ತದೆ. ಹಾಗಾಗಿ ಏಕಾದಶಿನ ನಾವು ಅಚ್ಚುಕಟ್ಟಾಗಿ ಮಾಡೋಣ. ಭಗವಂತನ ಕರುಣೆಗೆ ನಾವು ಪಾತ್ರರಾಗೋಣ ಅಂತ ಹೇಳ್ತಾ ಈ ಮಾತನ್ನು ಮುಗಿಸೋಣ. ಹರೇ ಕೃಷ್ಣ.